ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ಒಬ್ಬ ಮನುಷ್ಯನಿಗೆ ಪಾಂಡಿತ್ಯ ಇಲ್ಲ ಅಂದರೆ, ಪಾಂಡಿತ್ಯ ಅಂದ್ರೇನು, ಎಜುಕೇಷನ್, ಡಿಗ್ರಿ ಇಲ್ಲ ಅನ್ನೋನು ಎಷ್ಟು ಸಮಾಜದಲ್ಲಿ ಎಷ್ಟು ಕಷ್ಟಪಡ್ತಾನೆ ಗೊತ್ತಾ? ಅವಿದ್ಯಾವಂತರು ಕೇಳಿ ಅವ್ರಿಗೆ ಎಷ್ಟು ಗೋಳಿದೆ ಅಂತೇಳಿ. ವಿದ್ಯೆ ಇಲ್ದೋದ್ರಿಂದ ಅವ್ರ ಕೈಕಾಲು ಕಟ್ಟಾಕ್ತಂಗೆ ಆಗ್ಬಿಟ್ಟಿರುತ್ತೆ ಬದುಕಿನಲ್ಲಿ. ಆದ್ದರಿಂದ ಪಾಂಡಿತ್ಯ ಭಾಳ ಇಂಪಾರ್ಟೆಂಟು. ಕಾರ್ ಇಲ್ಲ, ಸೈಟ್ ಇಲ್ಲ, ಕೋಟಿಗಟ್ಟಲೆ ದುಡ್ಡಿಲ್ಲ, ಎಕರೆಗಟ್ಟಲೆ ಜಮೀನಿಲ್ಲ, ಬಿಲ್ಡಿಂಗ್ ಮನೆಗಳಿಲ್ಲ ಅಂದರೂ ಕೂಡ ವಿದ್ಯೆ ಇರಬೇಕು, ಪಾಂಡಿತ್ಯ ಇರಬೇಕು, ಮೇಧಾ ಇರಬೇಕಂತ. ಯಾಕೆ ಆ ಥರ ಇರಲ್ಲ? ಯಾಕೆ ನಮಗೆ ಡಿಗ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ? ಯಾಕೆ 7ನೇ ಕ್ಲಾಸ್ ಫೇಲು? ಯಾಕೆ ಓದೋಕ್ಕೆ ಬರಲ್ಲ? ಹೆಬ್ಬೆಟ್ಟು ಹೊತ್ತೀವಿ, ನಮಗೆ ಓದೋಕ್ಕೆ ಆಗಿಲ್ಲ. ಎಲ್ಲ ಇದೆ, ಓದೋಕ್ಕೆ ತೊಂದರೆ ಇಲ್ಲ, ದುಡ್ಡಿದೆ, ಎಲ್ಲ ಇದೆ, ಅದೇ ಓದೋಕ್ಕಾಗ್ತಿಲ್ಲ. ಕಾರಣ ಗುರುಶಾಪ. ಡಿಗ್ರಿನೇ ಇಲ್ಲ ಅಂದಮೇಲೆ ಅವನ ಸಮಾಜದಲ್ಲಿ ನೋಡೋ ರೀತಿಯೇ ಬೇರೆ ಇರ್ತದೆ. ಎರಡನೇದು, ಮನುಷ್ಯನಿಗೆ ಡಿಗ್ರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಜ್ಞೆ ಇರಬೇಕು. ನಾನು ಮಾತಾಡ್ತಿರೋ ಸರಿನಾ? ನನ್ನ ಮಾತಿಂದ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ? ನಾನು ಮಾತಾಡೋದ್ರಿಂದ ಎಷ್ಟು ಜನಕ್ಕೆ ಕೆಟ್ಟದಾಗತ್ತೆ? ನಾನು ಮಾಡ್ತಿರೋ ಕೆಲಸ ಸರಿನಾ? ನಾನು ಮಾಡ್ತಿರೋ ಕೆಲಸ ನನಗೆ ಎಷ್ಟು ಒಳ್ಳೇದು ಮಾಡುತ್ತೆ? ನಾನು ಮಾಡ್ತಿರೋ ಕೆಲಸ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ? ಹೀಗೆ ಮಾಡಿದ್ರೆ ಹಾಗೆ, ಹೀಗೆ ಮಾಡಿದ್ರೆ ಹೆಂಗೆ ಅನ್ನೋ ಒಂದು ಚರ್ಚೆ ತುಲನೆ ಮಾಡುವಂಥ ಒಂದು ಚಾಣಾಕ್ಷತೆ, ಆ ಒಂದು ಜ್ಞಾನ, ಅದಕ್ಕೆ ಮೆಚ್ಯೂರಿಟಿ ಅಂತಾರೆ, ಅರಿವು. ಅದಿಲ್ಲ ಅಂದಾಗ ಎಷ್ಟೇ ವಿದ್ಯೆ ಇದ್ದರೂ ಕೂಡ, ಎಷ್ಟೇ ಓದಿದ್ರೂ ಕೂಡ ತಪ್ಪು ಮಾಡಿ ನಿಷ್ಠುರ ಆಗ್ತೀವಿ, ತಪ್ಪು ಮಾಡಿ ಜೈಲಿಗೆ ಹೋಗ್ತೀವಿ. ಎಷ್ಟೋ ಜನ ವಿದ್ಯಾವಂತರು, ನಾನು ಆಗಲೇ ಹೇಳ್ತಿದ್ದೆ ಎಪಿಸೋಡ್, ಲಾಯರ್ಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ದೊಡ್ಡ ದೊಡ್ಡ ಎಜುಕೇಷನ್ ಮಾಡಿರುವಂಥರೆಲ್ಲ ಜೈಲಿಗೆಲ್ಲ ಹೋಗಿದ್ದಾರೆ. ಮಂತ್ರಿಗಳು, MP ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅರಿವು, ಪ್ರಜ್ಞೆ ಇಲ್ಲ. ಎಲ್ಲ ಇದೆ, ಪ್ರಜ್ಞೆ ಇಲ್ಲ, ಮೆಚ್ಯೂರಿಟಿ ಇಲ್ಲ. ಹಾಗಾದರೆ ಅದಕ್ಕೆ ಕಾರಣ ಏನು? ಮೂಲ ಕಾರಣ ಏನು? ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ವಿದ್ಯೆನೂ ಇಲ್ಲ, ಡಿಗ್ರಿನೂ ಇಲ್ಲ, ಮೆಚ್ಯೂರಿಟಿನೂ ಇಲ್ಲ ಅಂಥ ಜನ, ಕೋಟ್ಯಾಂತರ ಜನ ಈ ಭೂಮಿ ಮೇಲಿದ್ದಾರೆ. ಅಂಥ ಮಕ್ಕಳು ಯಾಕೆ ಕೊಡ್ತಾರೆ ನಮಗೆ? ಕಾರಣ ಏನು ಅನ್ನೋದು ಭಾಳ ಯಕ್ಷ ಪ್ರಶ್ನೆ. ವಿದ್ಯೆನೂ ಇಲ್ಲ, ಡಿಗ್ರಿನೂ ಇಲ್ಲ, ಅರಿವೂ ಇಲ್ಲ, ಮೆಚ್ಯೂರಿಟಿನೂ ಇಲ್ಲ ಅಂದರೆ ಬದುಕು ಹೆಂಗಿರ್ತದೆ? ಅಂಥ ಗಂಡ ಮದುವೆ ಮಾಡ್ಕೊಂಡ್ರೆ ಅವಳು ಹೆಂಗಿರ್ತಾಳೆ? ವಿದ್ಯೆನೂ ಇಲ್ಲ, ಸಂಸ್ಕಾರನೂ ಇಲ್ಲ, ಮೆಚ್ಯೂರಿಟಿ ಇಲ್ಲ, ಅಂಥವಳ ಮದುವೆ ಮಾಡ್ಕೊಂಡು ನಮ್ಮ ಜೀವನ ಹೆಂಗಿರ್ತದೆ? ಅಂಥವಳು ಹೊಟ್ಟೆಲಿ ಮಕ್ಕಳು ಹುಟ್ಟರೆ ಹೆಂಗಿರ್ತದೆ? ಒಬ್ಬ ಅವಿದ್ಯಾವಂತ, ಅರಿವಿಲ್ಲ, ಮೆಚ್ಯೂರಿಟಿ ಅದನ್ನು ಮದುವೆ ಮಾಡ್ಕೊಂಡು ಅವನು ವೀರ್ಯ ರಕ್ತದಿಂದ ಓಡೋಂಥ ಮಕ್ಕಳು ಹೆಂಗಿರ್ತಾರೆ ಸಮಾಜದಲ್ಲಿ? ಇದನ್ನೆಲ್ಲ ಚಿಂತನೆ ಮಾಡುವಂಥದ್ದು ಬಹಳ ವಿಶೇಷವಾದಂಥ ಚಿಂತನೆ. ಈ ಥರ ಯಾಕೆ ದೋಷ ಬಂತು? ಮೇಧಾ ಪ್ರಜ್ಞೆ ಎಲ್ಲೂ ಇಲ್ದೋದವ್ರಿಗೆ ಯಾವ ರೀತಿ ಇದಾಗತ್ತೆ ಅಂತೇಳಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ನಾನು ಇವತ್ತು ಕೆಲವರಿಗೆ ಗುರುಬಲ ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗುತ್ತೆ, ಗುರುಬಲ ಇಲ್ಲ ಅಂದರೆ ಶತ್ರುಗಳು ಸೃಷ್ಟಿಯಾಗಿಬಿಡ್ತಾರೆ, ಗುರುವಿನ ಬಲ ಇಲ್ಲ ಅಂದರೆ ಮಾಟ ಮಂತ್ರಗಳು ಬೇಗ ಟಚ್ ಆಗುತ್ತೆ ನಮಗೆ, ಗುರುವಿನ ಬಲ ಇಲ್ಲ ಅಂದರೆ ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಎಲ್ಲ ಸುತ್ಕೊಂಡ್ಬಿಡ್ತಾರೆ. ಇದು ನನ್ನ 48 ವರ್ಷದ ರಿಸರ್ಚ್ ಅನುಭವದ ಮಾತು. ಒಬ್ಬ ಭಾಳ ಎಕ್ಸ್ಪರ್ಟ್ ಡ್ರೈವರು 20 ವರ್ಷದಿಂದ ಕಾರ್ ಓಡಿಸ್ತಾನೆ, ಘಾಟ್ ಸೆಕ್ಷನಲ್ಲಿ ಓಡಿಸಿದ್ದಾನೆ, ರಸ್ತೆ ಸರಿ ಇಲ್ಲ, ಹಳ್ಳ ಕೊಳ್ಳ ಅಲ್ಲೂ ಓಡಿಸಿ ಸಕ್ಸಸ್ ಮಾಡ್ಕೊಂಡಿದ್ದಾನೆ, ಬೆಟ್ಟ ಗುಡ್ಡಗಳೆಲ್ಲ ಓಡಿಸಿದ್ದಾನೆ. ಇಂಥ ಜಾಗನ ಅಂಥ ಜಾಗದಲ್ಲೆಲ್ಲ, ಅಸಾಧ್ಯವಾದ ಜಾಗದಲ್ಲೆಲ್ಲ ಕಾರ್ನ ಡ್ರೈವ್ ಮಾಡಿಕೊಂಡು ಓಡಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಕಾರ್ ಡ್ರೈವರ್ ವ್ಯಕ್ತಿ ಒಂದು ದಿವಸ ರಾತ್ರಿ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸುಮಾರು 12 ಗಂಟೆ 1 ಗಂಟೆ ರಾತ್ರಿ ಸಮಯ. ಎಲ್ಲ ರಸ್ತೆ ದೊಡ್ಡ ದೊಡ್ಡ ಲೈಟ್ಗಳೆಲ್ಲ ಹಾಕಿದ್ದಾರೆ. ಬಳ್ಳಾರಿಯಿಂದ ಬರ್ತಾ ಇದ್ದಾನೆ ಹೈವೇನಲ್ಲಿ, ಚಿತ್ರದುರ್ಗ ಬಳ್ಳಾರಿ ರೋಡು ಏನು ಜೋರಾಗಿದೆ. ಬಳ್ಳಾರಿ ಚಳ್ಳಕೆರೆ ಮಾರ್ಗವಾಗಿ ಬರ್ತಿರ್ಬೇಕಾದ್ರೆ ರಸ್ತೆಯಲ್ಲಿ ಲೈಟೆಲ್ಲ ಇದೆ. ಆದರೆ ಅವನು ಬರ್ತಿರ್ಬೇಕಾದ್ರೆ ಅಂಥ ಎಕ್ಸ್ಪರ್ಟ್ ಡ್ರೈವರ್ಗೆ ಹೆಂಗಾಯ್ತು ಅಂದರೆ, ಏನೋ ಒಂದು ಸೆಕೆಂಡು ಅಂತ ನಿದ್ದೆ ತುಗ್ಗಿಡ್ಸಂಗಾಯಿತು. ತೊಗೊಂಡೋಗಿ ಮರ ಗುದ್ಬಿಟ್ಟ. ಅಲ್ಲಿ ಬ್ಯಾರಿಕೇಡ್ ಇತ್ತು ಸೈಡೆಲ್ಲ, ಕೂತ್ಕೊಂಡು ಅವನಿಗೇನು ತೊಂದರೆ ಆಗಲಿಲ್ಲ. ಕಾರ್ ಡ್ಯಾಮೇಜ್ ಆಯಿತು, ಅವನು ಸ್ವಲ್ಪ ಮಂಡಿ ಎಲ್ಲ ಏಟಾಯಿತು. ಒಂದು 6 ತಿಂಗಳು ಸುಧಾರಿಸ್ಕೋಬೇಕಾಗಿತ್ತು. ಗುರು ನೀಚನಾದಾಗ ಪ್ರಯಾಣ ಅನ್ನೋ ಸುಖದಲ್ಲಿ, ಸುಖ ಯಾವುದು? ಪ್ರಯಾಣದಲ್ಲಿ ಸುಖ ಕಳೆದುಬಿಟ್ಟ, ಡ್ಯಾಮೇಜ್ ಮಾಡಿಬಿಟ್ಟ. ಅವನ ಜಾತಕದಲ್ಲಿ ಗುರು ದೋಷ ಇದ್ದರಿಂದ ಕಣ್ಣು ಮುಚ್ಕೊಂಡು ತೆಗೆಸ್ಕೊಂಡು ಅವನೇ ಆ್ಯಕ್ಸಿಡೆಂಟ್ ಮಾಡ್ಕೊಂಬಿಟ್ಟ. ಅಲ್ಲಿ ಯಾವುದು ಒನ್ ವೇ, ಅದು ಒನ್ ವೇಲಿ ಹೈವೇಲಿ ಹೋಗ್ತಾ ಇದ್ದಾನೆ, ಕಣ್ಣು ಮುಚ್ಚಿಗೆ ತೆಗೆಸ್ಕೊಂಡು ಏನೋ ಆಯ್ತಂತೆ ಗುದ್ಕೊಂಬಿಟ್ಟ. ಅಲ್ಲಿಗೆ ಅರ್ಥ, ಜಾತಕದಲ್ಲಿ ಗುರುಬಲ ಇಲ್ದಿರೋದು ಆಕ್ಸಿಡೆಂಟ್ ಆಯಿತು. ಅದೇ ವ್ಯಕ್ತಿ ಭಾಳ ಎಕ್ಸ್ಪರ್ಟ್ ಆಗಿರೋವಂತೆ ಇನ್ನೊಂದು ಸಲ ಬರ್ತಿರ್ಬೇಕಾದ್ರೆ 2 ಗಂಟೆ ರಾತ್ರಿ ಎಲ್ಲೋ ಹೋಗಿ ಬರ್ತಿರ್ಬೇಕಾದ್ರೆ
ಒಂದು ಯಾವುದೋ ಒಂದು ಹುಡುಗ, ಒಂದು 24 ವರ್ಷದ ಹುಡುಗ ಆ ರಸ್ತೆಯಿಂದ ಈ ರಸ್ತೆ ದಾಟಕ್ಕೆ ಬರ್ತಿದ್ದಾನೆ. ಈ ಕಾರಿಗೆ ಟಚ್ ಮಾಡಿದ್ದಾನೆ. ಆದರೆ ಕಾರು ಸಡನ್ನಾಗಿ ಬ್ರೇಕ್ ಹಾಕೋದ್ರಿಂದ ಏನಿಲ್ಲ, ಅದು ನೋಡಿದ್ರೆ ಅದು ಒಂದು ಪ್ರೇತ, ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರೇತ. ಗುರುಬಲ ಕಮ್ಮಿ ಆದಾಗ ಪ್ರೇತದ ಸೋಂಕು ಕನೆಕ್ಟ್ ಆಗುತ್ತೆ, ನೆಗೆಟಿವ್ ಎನರ್ಜಿ. ಗುರುವಿನ ಬಲ ಇತ್ತು ಅಂದರೆ ಸಹಸ್ರ ಆನೆಗಳ ಬಲ, 10,000 ಆನೆಗಳ ಸೇಸ ಏನು ಬಲ ಇದೆಯೋ ಅದು ಅಷ್ಟರಷ್ಟು ಬಲ ಒಬ್ಬ ವ್ಯಕ್ತಿಲಿರ್ತದೆ. ಗುರುವಿನ ಆಶೀರ್ವಾದ, ಗುರುವಿನ ಬಲ ಇದ್ದಾಗ. ಅಲ್ಲಿಗೆ ಅರ್ಥ, ಗುರುವಿನ ಬಲ ಕಮ್ಮಿ ಆದಾಗ ಆಕ್ಸಿಡೆಂಟ್ ಮಾಡ್ಕೋಬೋದು ನಾವೇ, ಅಥವಾ ಇನ್ನೊಂದು, ನನ್ನಲ್ಲೂ ಗುರುಬಲ ಕಮ್ಮಿ, ಎದುಗಡೆಯಿಂದ ಬರ್ತಿರೋ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಬರ್ತಿದ್ದಲ್ಲ ಅವನಲ್ಲೂ ಗುರುಬಲ ಕಮ್ಮಿ. ಯಾವಾಗ ಗುರುಬಲ ಇಬ್ಬರಲ್ಲೂ ಕಮ್ಮಿ ಆಯಿತು, ಒಬ್ರಿಗೊಬ್ರು ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಒಬ್ಬ 2 ವೀಲರಲ್ಲಿ ಬರ್ತಾ ಇದ್ದಾನೆ, ಒಂದು ಹುಡುಗ 25-26 ವರ್ಷದ ಹುಡುಗ ಈ ಕಡೆಯಿಂದ ಬಂದ, ಸ್ಟ್ರೈಟಾಗಿ ಒಂದು ಲಾರಿ ಬರ್ತಿದೆ. ಅವ್ನು ಹೆಂಗೆ ಬಂದ ನನಗೆ ಗೊತ್ತಿಲ್ಲ, ಸಡನ್ನಾಗಿ ಫಾಸ್ಟಾಗಿ ಲಾರಿ ಬರ್ತಿದೆ, ಇವನು ಸಡನ್ನಾಗಿ ಈ ಕಡೆ ಬಂದ, ಅವ್ನ ಗಾಡಿ ಲಾರಿ ಟಚ್ ಆಗಿ ಅವ್ನ ತಲೆ ಚಕ್ಕದಡಿ ಕೊಟ್ಟೋಯ್ತು. ಸಾಯೋನಲ್ಲೂ ಗುರುಬಲ ಇಲ್ಲ, ಡ್ರೈವ್ ಮಾಡ್ಕೊಂಡು ಬರ್ತಿದ್ನಲ್ಲ ಲಾರಿ ಡ್ರೈವರು, ಅವನಲ್ಲೂ ಗುರುಬಲ ಇಲ್ಲ. ಇಬ್ಬರು ಗುರುಬಲ ಇಲ್ಲದವರು ಸೇರಿಕೊಂಡು ಅವನಿಗೂ ಲಾಸ್ಟ, ಇವನಿಗೂ ಸಾವು ಬಂತು. ಆದ್ದರಿಂದ ಗುರುಬಲ ಎಲ್ಲಿಲ್ವೋ ಅಲ್ಲಿ ಅಡೆತಡೆಗಳು, ಆಕ್ಸಿಡೆಂಟ್ಸ್ ಆಗುತ್ತೆ. ಭೂತ ಅಡ್ಡ ಬಂತು, ಪ್ರೇತಾತ್ಮ ಅಡ್ಡ ಬಂತು, ಅವನಿಗೆ ಹೋಗಿ ಗುತ್ಕೊಂಡ ಬ್ಯಾರಿಕೇಟ್ಗೆ, ಆ ರಸ್ತೆ ಬ್ರಿಡ್ಜ್ ಇತ್ತಲ್ಲ ಅಲ್ಲಿಗೆ. ಗುರುಬಲ ಇಲ್ದೋದಾಗ ಓಡಿಸೋನಿಗೂ ಇಬ್ರಿಗೂ ಗುರುಬಲ ಕಮ್ಮಿ ಇತ್ತಂದಾಗ ಅಲ್ಲಿ ಹೋಗ್ಬಿಡ್ತದೆ. ಇಬ್ರಿಗೂ ಗುರುಬಲ ಇಲ್ಲ, ಮದುವೆ ಮಾಡಿಬಿಡ್ತಾರೆ. ಹಣ ಅಂತಸ್ತು ನೋಡಿ, ವಾರಕ್ಕೆ ಡೈವರ್ಸ್ ಆಗುತ್ತೆ, 6 ತಿಂಗಳಿಗೆ ಡೈವರ್ಸ್ ಆಗಿಬಿಡ್ತು. ಯಾವಾಗ ಗುರುಬಲ ಇಲ್ಲ, ಮದುವೆ ಆಗೋಕ್ಕೆ ಗುರುಬಲ ಇಲ್ಲ, ಮದುವೆ ಮಾಡಬಾರ್ದು. ಹುಡುಗಂಗೆ ಗುರುಬಲ ಇಲ್ಲ, ಹುಡುಗಿಗಿತ್ತು, ಮದುವೆ ಮಾಡಿಬಿಟ್ರು. ಆಗ ಹುಡುಗಿಗೆ ಗುರುಬಲ ಇದ್ದಾಗ ಇವನು ಬಿಟ್ಬಿಟ್ಟು ಅವಳು ಇನ್ನೊಬ್ರ ಜೊತೆ ಓಡೋಗ್ತಾಳೆ, ಇಲ್ಲ ಇವನೇ ಸಾಯಿಸ್ಬಿಟ್ಟು ಇನ್ನೊಬ್ರ ಜೊತೆ ಓಡೋಗ್ತಾಳೆ. ಹುಡುಗನಿಗೆ ಗುರುಬಲ ಇತ್ತು, ಹುಡುಗಿ ಗುರುಬಲ ಇಲ್ಲ, ಮದುವೆ ಮಾಡಿಬಿಟ್ರು. ಆಸ್ತಿ ಇದೆಯಲ್ಲ, ಅಯ್ಯೋ ಅಂತ ಹೆಂಗೋ ಬಲವಂತ ಮಾಡಿ ಮದುವೆ ಹೆಂಗೋ ಮಾಡಿ, ಆ ದೇವ್ರಿಗೆ ಈ ದೇವ್ರಿಗೆ, ಅಯ್ಯಪ್ಪನಿಗೆ ಶಬರಿಮಲೆ ಅಯ್ಯಪ್ಪನಿಗೆ, ಶ್ರೀನಿವಾಸನಿಗೆ, ನಂಜುಗೊಂಡು ಮಂಜುಂಡೆ, ಯಾರಿಗೋ ಒಂದು ಅರ್ಕೆ ಕಟ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಹುಡುಗನಿಗೆ ಗುರುಬಲ ಇದೆ, ಹುಡುಗಿ ಗುರುಬಲ ಇಲ್ಲ. ಕೊನೆಗೆ ಅವಳೇನು ಮಾಡ್ತಾಳೆ, ಅವಳು ಇವನ ಜೊತೆ ಸೇರೋದೇ ಇಲ್ಲ. ನಾನು ನಿಮ್ಗೆ ಇಷ್ಟಪಟ್ಟಿಲ್ಲ, ನಾನು ಇನ್ಯಾರೋ ಇಷ್ಟಪಟ್ಟಿದ್ದೆ, ಮದುವೆ ಆದಮೇಲೆ ತಾಲಿ ಕಟ್ಸ್ಕೊಂಡ್ಮೇಲೆ ಹೇಳ್ತಾಳೆ. ಆಗ ಅವಳು ಬಿಟ್ಟೋಗ್ತಾಳೆ, ಡೈವರ್ಸ್ ಆಗ್ತದೆ. ಗುರುಬಲ ಇಲ್ಲ ಅಂದ ಮದುವೆ ಸರಿಯಾಗಲ್ಲ, ಸರಿಯಾದ ಹೆಂಡತಿ ಸಿಕ್ಕಲ್ಲ, ಸರಿಯಾದ ಗಂಡ ಸಿಕ್ಕಲ್ಲ. ಗುರುಬಲ ಇಲ್ಲ ಅಂದಾಗ, ಗುರುಬಲ ಇಲ್ಲದಾಗ ವೆಹಿಕಲ್ ಓಡಿಸುವಾಗ ಭಾಳ ಕೇರ್ಫುಲ್ ಆಗಿರಬೇಕು. ಗುರುಬಲ ಇಲ್ಲ ಅಂದಾಗ ಭೂತ ಪ್ರೇತಗಳು ನಮಗೆ ಕಣ್ಣು ಕಾಣಿಸಿ ಟಚ್ ಮಾಡ್ತದೆ, ಇಲ್ಲ ಮಾಟ ಮಂತ್ರ ತಂತ್ರಗಳು ಬೇಗ ಟಚ್ ಆಗಿಬಿಡ್ತದೆ. ಆದ್ದರಿಂದ ನಾವು ಬಲವಾಗಿರಬೇಕು ಅಂದರೆ ಗುರುಬಲ ಬೇಕು, ಚೆನ್ನಾಗಿರಬೇಕು ಅಂದರೆ ಗುರುವಿನ ಅನುಗ್ರಹ, ಆಶೀರ್ವಾದ, ಜ್ಞಾನ ಇರಬೇಕು ಅಂತ ಹೇಳುತ್ತೆ ಗುರು ಸಂಹಿತೆ ಮತ್ತು ಗುರುಗೀತಾದಲ್ಲಿ. ಯಾರಿಗೆ ಗುರುಬಲ ಕಮ್ಮಿ ಆಗುತ್ತೋ ಆಗ ರೋಗಸ್ಥರಾಗ್ತಾರೆ. ಕ್ಯಾನ್ಸರ್ ಬರ್ಬೋದು, ಪಿಟ್ಸ್ ಬರ್ಬೋದು, ವೆರಿಕೋಸ್ವೈನ್ ಬರ್ಬೋದು. ಇಂಥ ರೋಗ ಇಲ್ಲ, ಅವರ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ರೋಗಗಳು ಬರ್ತದೆ. ಆದ್ದರಿಂದ ಗುರುವಿನ ಅನುಗ್ರಹ ಬೇಕು ಆರೋಗ್ಯಕ್ಕೂ ಕೂಡ ಅಂತ ಹೇಳುತ್ತೆ ಗುರು ಸಂಹಿತೆ. ಆರೋಗ್ಯ ಪ್ರಾಪ್ತಿರಸ್ತು, ಚಿರಯೌವನ ಪ್ರಾಪ್ತಿರಸ್ತು, ಆಯುಷ್ ವೃದ್ಧಿರಸ್ತು ಅಂಥೇಳಿ ಗುರುಗಳು ಆಶೀರ್ವಾದ ಮಾಡ್ತಿರ್ಬೇಕಂತೆ. ಯಾವಾಗ ನಮಗೆ ಆರೋಗ್ಯ ಕೆಟ್ಟೋಯ್ತು, ಗುರುವಿನ ಬಲ ಕಮ್ಮಿ ಆಯಿತು, ಎಲ್ಲ ಥರ ರೋಗ ಸೃಷ್ಟಿಯಾಗುತ್ತೆ. ಆದ್ದರಿಂದ ಗುರುವಿನ ಬಲ ಯಾತಕ್ಕೆ ಬೇಕು? ಒಳ್ಳೆ ಆರೋಗ್ಯಕ್ಕೆ ಬೇಕು. ಒಳ್ಳೆ ಊಟ ಮಾಡ್ತೀವಿ, ದಿನ ತುಪ್ಪ ಬೆಣ್ಣೆ ಹಾಕೊಂಡು ತಿಂತೀವಿ, ಏನು ಅಳಸು ಪಳಸು ತಿಂತೀವ? ಒಳ್ಳೆ ಫ್ರೆಶ್ಶಾಗಿ ಬಿಸಿ ಬಿಸಿ ಮಾಡ್ಕೊಂಡು ತಿಂತೀವಿ, ಒಳ್ಳೆ ತರಕಾರಿ ತಂದು ತಿಂತೀವಿ, ಒಳ್ಳೆ ಹಾಲಂತೆ, ಬೋರ್ಮಿಟಾ ಅಂತೆ, ಹಾರ್ಲಿಕ್ಸ್ ಅಂತೆ ಎಲ್ಲ ಕುಡಿತೀವಿ, ಒಳ್ಳೆ ಹಣ್ಣುಗಳು ತಿಂತೀವಿ, ಒಳ್ಳೆ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಖರ್ಜೂರ ಎಲ್ಲ ಚೆನ್ನಾಗಿ ತಿಂತೀವಿ. ಇಷ್ಟೆಲ್ಲ ತಿಂದು ಮೈ ತುಂಬ ಕ್ಯಾನ್ಸರು, ಪಿಟ್ಸು, ವೆರಿಕೋಸ್ವೈನು, ಡಯಾಬಿಟಿಸು, BP, ಅಯ್ಯೋ ಎಷ್ಟೊಂದು ಇರ್ತದೆ. ಶುಕ್ರ ಚೆನ್ನಾಗಿದ್ದಾನೆ, ಎಲ್ಲ ಕಾರು, ಸೈಟು, ಮನೆ, ಊಟ ಎಲ್ಲ ಕೊಟ್ಟಿದೆ, ಒಡವೆ ವಸ್ತ್ರ, ವೈಭವ ಶುಕ್ರ. ಆದರೆ ಬಲ ಇಲ್ಲ ನಮಗೆ, ಗುರುವಿನ ಬಲ ಇಲ್ಲ. ಒಳ್ಳೆಯದು ತಿಂದು ಜೀರ್ಣಿಸ್ಕೊಂಡು ಆರೋಗ್ಯ ಪಡೆಯುವಂಥದ್ದು. ಆ ಗುರು ಬಲ ಕಮ್ಮಿ ಆಗಿಬಿಟ್ಟಿದೆ. ಕಾರಣ ಗುರುಶಾಪ. ಡೊನೇಷನ್ ಕೊಟ್ಟು ಓದಿಸ್ತಾರೆ, ನಮ್ಮಲ್ಲಿ ಅಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, 1 ಕೋಟಿ ಕೊಟ್ಟು MBBS ಸೇರ್ಸೋಕ್ಕೆ ರೆಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಆದರೆ ನನಗೆ ಓದೋ ಯೋಗನೇ ಇಲ್ಲ, ಅಲ್ಲಿ ಓದೋಕ್ಕೆ ಆಗಲ್ಲ. ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ತೊಗೊಂಡು ಆರಾಮಾಗಿರ್ತೀನಿ. ಫೀಸ್ ಕಟ್ಟೋಕ್ಕೆ ಎಷ್ಟು ಸಾವಿರ ಆದರೂ ಸರಿ ಫೀಸ್ ಕಟ್ಟಿ ಅಮೇರಿಕಕ್ಕೆ ಕಳಿಸಿ ಓದ್ಸೋಕ್ಕೆ ನನಗೆ ಮನೆಯಲ್ಲ ಸೌಕರ್ಯ ಇದೆ, ಅಷ್ಟು ದುಡ್ಡಿದೆ, ಆಸ್ತಿ ಇದೆ. ಆದರೆ ಅಮೇರಿಕಕ್ಕಂತ ಹೋಗೋಕ್ಕೆ ಆಗ್ತಿಲ್ಲ. ಆದರೆ ನನ್ನಿಲ್ಲಿ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಶನಿ, ಗುರು ಮತ್ತು ಶನಿ. ಗುರುಬಲ ಇಲ್ಲ, ಶನಿ ದುಶ್ಚಟಕ ಕಾರಕ, ಅವನು ಎಲ್ಲ ಥರ ಶೋಕಿ.
ಕುಡಿಯೋದು, ಸೇದೋದು, ಡ್ರಗ್ಸ್ ತಗೊಳ್ಳೋದು, ಎಲ್ಲ ಥರ ಶೋಕಿ ಮಾಡಿ ಆಯುಷು ಆರೋಗ್ಯದ ಕಳ್ಕೊತಾ ಇದ್ದಾನೆ. ಆಯುಷ್ಗೆ ಕಾರಕ ಶನಿ, ಜ್ಞಾನಕ್ಕೆ ಕಾರಕ ಗುರುಗ್ರಹ. ಶನಿ ಮತ್ತು ಗುರು ದೋಷ ಇದೆ, ಆದ್ದರಿಂದ ಅವನು ಓದೋಕ್ಕಾಗ್ತಿಲ್ಲ. ಬಡವರು ಶೆಡ್ಡಲ್ಲಿರೋಲ್ಲ IAS IPS ಆಗಿದ್ದಾರೆ, ಶೆಡ್ಡಲ್ಲಿರೋಲ್ಲ ದೊಡ್ಡ ದೊಡ್ಡ ಕಂಪ್ನಿ ನಡೆಸ್ತಾ ಇದ್ದಾರೆ. ಬೀದಿಲಿ ಭಿಕ್ಷೆ ಬೇಡ್ಕೊಂಡು ಓದಂಥವ್ರು, ಬೀದಿ ದೀಪ ಕೂತ್ಕೊಂಡು ಓದಂಥವ್ರೆಲ್ಲ ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್ಸು, ಡಾಕ್ಟ್ರ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋನ ಹತ್ರ ವಿದ್ಯೆ ಇಲ್ಲ, ಅವನಿಗೆ ಅಲ್ಲಿ ವಿದ್ಯೆ ಬದಲು ದುಶ್ಚಟಗಳಿದೆ. ಈ ಥರದೆಲ್ಲ ನಡೀತಾ ಇದೆ. ಯಾಕೆ? ಗುರುಬಲ ಇಲ್ಲ. ವಿದ್ಯೆ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ, ವಿವೇಕ ಇದೆ. ಇಷ್ಟೆಲ್ಲ ಇಟ್ಕೊಂಡು ಕೂಡ ಅವನು ನೂರಾರು ಜನ ಶತ್ರುಗಳಿದ್ದಾರೆ. ಆ ಶತ್ರುಗಳನ್ನು ನಿವಾರಿಸೋಕ್ಕಾಗ್ತಿಲ್ಲ. ಎಲ್ಲ ವ್ಯಾಪಾರ ಮಾಡ್ತಾನೆ, ಒಳ್ಳೆ ಕೆಲಸ ಇದೆ, ಒಳ್ಳೆ ಕಂಪ್ನಿ ಇದ್ದಾನೆ, ಒಳ್ಳೆ ಕಂಪ್ನಿ ನಡೆಸ್ತಾನೆ, ಆದರೆ ಶತ್ರುಗಳು ಜಾಸ್ತಿ ಇದ್ದಾರೆ. ಆ ಶತ್ರುಗಳನ್ನು ನಿಭಾಯಿಸುವಂಥ ಒಂದು IQ, ಚಾಣಾಕ್ಷತೆ, ಆ ಸಾಮರ್ಥ್ಯತೆ, ಆ ಕೇಪಬಿಲಿಟಿ ಇಲ್ಲ ಅವನಲ್ಲಿ. ಆ ಶತ್ರುಗಳು ಎಷ್ಟೇ ಎದುರ್ಕೊಂಡು ನಿಭಾಯಿಸುವಂಥದ್ದು ಗುರುವಿನ ಆಶೀರ್ವಾದ ಆ ಜಾತಕದಲ್ಲಿಲ್ಲ, ಗುರುವಿನ ಬಲ ಇಲ್ಲ. ಆದ್ದರಿಂದ ಯಾರಿಗೆ ಹೆಚ್ಚೆಚ್ಚಿಗೆ ಶತ್ರುಗಳು ಸೃಷ್ಟಿಯಾಗ್ತಾರೋ ಅಂದರೆ ಅಲ್ಲಿ ಗುರುನೂ ನೀಚ, ಶತ್ರುತ್ವ ಸೃಷ್ಟಿ ಮಾಡೋನು ರಾಹು, ಇನ್ನು ಬಲಪಡಿಸುವವನು ಮಂಗಳ ಗ್ರಹ. ರಾಹು ಬರೀ ಡೌಟು, ಅನುಮಾನ, ಸಂದೇಹ ಮತ್ತು ಕಿತಾಪತಿ, ಕ್ರಿಮಿನಾಲಿಟಿ ಇದೆಲ್ಲ ಸೃಷ್ಟಿ ಮಾಡಿಬಿಡ್ತಾನೆ. ಗುರು ರಾಹು ಮತ್ತು ಕುಜ ದೋಷದಿಂದ ಮೈ ತುಂಬ ಶತ್ರುಗಳಿರ್ತಾರೆ, ಮನೆ ತುಂಬ, ಊರು ತುಂಬ ಶತ್ರುಗಳಿರ್ತಾರೆ. ಅವನು ಕೂತು ನಿಂತರು ಅವನ ಬಗ್ಗೆ ಪತ್ರದಲ್ಲಿ ಪೇಪರಲ್ಲಿ ಬರೀತಾರೆ, ಟಿ ವಿಲಿ ತೋರಿಸ್ತಾರೆ, ಅವನ ಮಾನ ಮರ್ಯಾದೆಲ್ಲ ಹರಾಜು ಹಾಕಿಬಿಡ್ತಾರೆ. ಎಲ್ಲಿ ನೋಡಿದ್ರು ಅವ್ನು ಮಾಡೋ ಕೆಲಸಕ್ಕೆ ಶತ್ರುಬಾಧೆ. ಶತ್ರುಗಳೇ ಅವನಿಗೆ ಮಾಟಮಂತ್ರ ಮಾಡಿಸ್ತಾರೆ. ಮಾಟಮಂತ್ರ, ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಚೋಡಿ ಪ್ರಯೋಗ, ಶರ್ಭ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ನರಸಿಂಹ ಪ್ರಯೋಗ, ಭೈರವಿ ಪ್ರಯೋಗ, ಹೀಗೆ ಕಾಟೇರಿ ಪ್ರಯೋಗ, ಚಂಡಿ ಚೌಡಿ ಪ್ರಯೋಗಗಳು ಎಲ್ಲ ಮಾಡಿಸಿ ಆ ಮೇಲಿದ್ದವನು ತಂದು ಬೀದಿ ಕೇರ ಪುಟ್ಪಾತ್ ಮಾಡಿಬಿಡ್ತಾರೆ ಮಾಟ ಮಂತ್ರ ತಂತ್ರದಿಂದ. ಯಾಕೊತ್ತಾ? ಗುರುವಿನ ಬಲ ಇಲ್ಲ. ಎಷ್ಟೇ ಆಸ್ತಿ ಇದ್ದರೂ, ಎಷ್ಟೇ ರೂಪ ಇದ್ದರೂ ಹಿಂದುಗಡೆ ಗುರುವಿನ ಆಶೀರ್ವಾದ ಇರಬೇಕಂತೆ. ಮುಂದೆ ನೀವಿದ್ದರೆ, ಮುಂದೆ ನಿಮ್ಮ ಸಂಪತ್ತು, ನಿಮ್ಮ ರೂಪ, ನಿಮ್ಮ ಯೌವನ, ನಿಮ್ಮ ವಿದ್ಯೆ, ಕೀರ್ತಿ ಏನಿದ್ರು ಕೂಡ ಹಿಂದುಗಡೆಯಿಂದ ಒಬ್ಬ ಗುರು ಇರಬೇಕು. ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ. ಮನೆ ಕಟ್ಟಿದ್ದೀನಿ, ಕಾಲಕ್ಕೆ ಮೇಂಟೆನೆನ್ಸ್ ಮಾಡಬೇಕು. ಮದುವೆ ಆಗಿಬಿಟ್ಟಿದ್ದೀನಿ, ಕಾಲ ತಕ್ಕಂತೆ ಸಂಸಾರ ಮೇಂಟೈನ್ ಮಾಡ್ಕೊಳ್ಳೋಗಂಥ ಚಾಣಕ್ಷತೆ ಇರಬೇಕು. ಅದಕ್ಕೆ ಯಾರು? ಗುರು. ಮನೆ ಕಟ್ಟಿದ್ದೀನಿ, ಮೇಂಟೆನೆನ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಗುರು. ಅದರಿಂದ ಜೀವನದಲ್ಲಿ ನಾನು ಹೋಗೋ ಹಾದಿನಲ್ಲಿ ನಾನು ಮುಂದೆ ನಡ್ಕೊಂಡು ಹೋಗ್ತಿದ್ರೆ ಹಿಂದುಗಡೆ ಗುರುವಿನ ಬಲ ಇರಬೇಕು. ಯಾವಾಗ ಗುರುಬಲ ಇಲ್ಲ, ನೀನು ಎಷ್ಟೇ ನಡೆದು ಸುಸ್ತು, ಸಂಕಟ, ನೀನು ಎಷ್ಟೇ ಕೋಟಿ ಇದ್ದರೂ ಆಸ್ತಿ ಪಾಪರು, ಎಷ್ಟೇ ರೂಪ ಇದ್ದರೂ ಒಟ್ಟೋಗುತ್ತೆ, ಎಷ್ಟೇ ತಿಂದರೂ ಆರೋಗ್ಯ ಒಟ್ಟೋಗುತ್ತೆ, ಎಷ್ಟೇ ದುಡಿದ್ರೂ ಶತ್ರುಗಳು ಜಾಸ್ತಿ ಇರ್ತಾರೆ. ಆದ್ದರಿಂದ ಜಗತ್ತಿನಲ್ಲಿ ಏನಿಲ್ಲ ಅಂದರೂ ಗುರುವಿನ ಆಶೀರ್ವಾದ, ಕೃಪಾ ಕಟಾಕ್ಷ ಬೇಕು. ಆದ್ದರಿಂದ ಗುರು ಇಲ್ಲದೆ ಇದ್ದವನಿಗೆ ಎಲ್ಲವೂ ನಶ್ವರ. ರಾಮನಿಗೆ ಗುರು ಇದ್ದರು ವಿಶ್ವಾಮಿತ್ರರು, ಕೃಷ್ಣನಿಗೆ ಸಾಂದೀಪ್ಯ ಮುನಿಗಳು ಋಷಿಗಳಿದ್ದರು. ಹೀಗೆ ದೇವಾನುದೇವತೆ ಅಂಶ ಹುಟ್ಟರೂ ಕೂಡ ಈ ಭೂಮಿಯಲ್ಲಿ ಬಂದಾಗ ಅವ್ರಿಗೊಬ್ಬ ಗೈಡು, ಮೆಂಟರು, ಮಾರ್ಗದರ್ಶನ ಬೇಕು. ಅದಕ್ಕೋಸ್ಕರವಾಗಿ ಗುರು ಬೇಕು. ತಂದೆ ಇಲ್ಲ ಅಂದರೂ, ತಾಯಿ ಇಲ್ಲ ಅಂದರೂ ಒಳ್ಳೆ ಗುರು ಇರಬೇಕಂತೆ. ತಂದೆ ತಾಯಿ ಕೊಡದೇ ಇರೋಕ್ಕಾಗದಂತೆ ಜ್ಞಾನ ಗುರು ಕೊಡ್ತಾನಂತೆ. ನಿಮ್ಮ ಬಂಧು ಬಳಗ ಭಾಳಷ್ಟು ಇರ್ಬೋದು, ಆದರೆ ನಿಮ್ಮ ಬಂಧು ಬಳಗ ಏನೂ ಸಪೋರ್ಟ್ ಇಲ್ಲ, ಜ್ಞಾನ ಇಲ್ಲ, ಆದರೆ ಗುರು ಕೊಡ್ತಾನಂತೆ. ನೂರಾರು ಜನ ಬಂಧು ಮಿತ್ರ ಇರೋದೊಂದೇ, ಒಬ್ಬ ಗುರು ಇರೋದು ಒಂದೇ ಅಂತ ಸಂಹಿತೆಯಲ್ಲಿ ಹೇಳ್ತದೆ. ಗುರು ಸಂಹಿತೆಯಲ್ಲಿ ತಂದೆ ಅನಾಥರ, ನಾನೊಬ್ಬ ಅನಾಥ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಬಂಧು ಬಳಗ ಇಲ್ಲ ಅಂದರೂ ಆ ಗುರು ಒಬ್ಬ ಇದ್ದರೆ ಸಾಕಂತೆ ಇಡೀ ಜಗತ್ತಿನ ಸಂಸಾರ, ಆ ಬಂಧು ಮಿತ್ರ ಇರೋವಂಥ ಆ ಭೋಗ, ಆ ಜ್ಞಾನ, ಆ ಒಂದು ವಾತಾವರಣ ಗುರು ತುಂಬಿಸ್ಬಿಡ್ತಾನಂತೆ. ಅದರಿಂದ ನೀವು ಮುಂದೆ ಹೋದರೆ ಮುಂದೆ ನಮಗೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತೆ. ಎಲ್ಲಿ ಗುರಿ ಇರುತ್ತೋ ಅಲ್ಲಿ ಗುರು ಇರ್ತಾನೆ, ಎಲ್ಲಿ ಗುರು ಇಲ್ಲ ಗುರಿನೂ ಇಲ್ಲ ಅಂತ ಹೇಳುತ್ತೆ ದತ್ತಾತ್ರೇಯ ಸಂಹಿತೆಯಲ್ಲಿ. ಆದ್ದರಿಂದ ಈ ಒಂದು ಕಲಿಯುಗದಲ್ಲಿ, ಈ ಒಂದು ದ್ವಾಪರದಲ್ಲಿ ಕೃಷ್ಣ ಇದ್ದ, ತ್ರೇತಾಯುಗದಲ್ಲಿ ರಾಮ ಇದ್ದ, ಭಯ ಇರಲಿಲ್ಲ ಅವಾಗ. ಆಗ ಅವ್ರದ್ದೆಲ್ಲ ವೈಬ್ರೇಷನ್ ಇತ್ತು. ಕೂತ್ಕೊಂಡು ಕೃಷ್ಣನೇ ಸಾಕು, ಕೃಷ್ಣ ಮಥುರದಲ್ಲಿದ್ದರು, ಎಲ್ಲಿದ್ರು ನಮಗೆ ಆನ್ಸರ್ ಮಾಡ್ತಿದ್ದ. ರಾಮ ಇದ್ದ ಕಾಲದಲ್ಲಿ ರಾಮ ಅಂದರೆ ಸಾಕಂತೆ, ನಮಗೆ ಸಪೋರ್ಟ್ ಮಾಡ್ತಿದ್ದ. ಈಗ ರಾಮನೂ ಇಲ್ಲ, ಕೃಷ್ಣನೂ ಇಲ್ಲ, ಯಾರಿದ್ದಾರೆ? ಕಲಿಯುಗದಲ್ಲಿ ಗುರು ಇರ್ತಾರೆ. ಆದ್ದರಿಂದ ಯುಗಗಳಲ್ಲೂ ಗುರುವಿನ ಒಂದು ಬಲ, ಗುರುವಿನ ಕೃಪಾ ಕಟಾಕ್ಷ, ಗುರುವಿನ ಒಂದು ಆಶೀರ್ವಾದ ಇದ್ದರೆ ಇಡೀ ಜಗತ್ತಿನಲ್ಲಿ ಏನಿದೆಯೋ ಇಡೀ ಜಗತ್ತೇ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ರೆ, ಇಡೀ ಜಗತ್ತಿನ ಸಂಪತ್ತೆಲ್ಲ ನಿಮ್ಮಲ್ಲಿದ್ದರೂ ಕೂಡ ಗುರು ಇಲ್ಲ ಅಂದರೆ ವೇಸ್ಟು ಅಂತ ಹೇಳ್ತದೆ ಗುರುಗೀತಾ ಮತ್ತು ಗುರು ಸಂಹಿತೆಯಲ್ಲಿ. ಆದ್ದರಿಂದ ಆರೋಗ್ಯವಾಗಿರಬೇಕಾದ್ರೂ ಗುರು ಬೇಕು. ಅಪಮೃತ್ಯು ದೋಷ, ದುರ್ಮರಣಕ್ಕೆ ತುತ್ತಾಗಬಾರ್ದು ಅಂದರೆ ಗುರುಬಲ ಇರಬೇಕು.
ಶತ್ರುಗಳ ನಾಶ ಮಾಡೋಕ್ಕೆ ಗುರುಬಲ ಬೇಕು. ಮಾಟ ಮಂತ್ರ ತಂತ್ರ ಕ್ಷುದ್ರಗ್ರಹ ದುಷ್ಟಗ್ರಹಗಳ ಬಾಧೆಯಿಂದ ನರಳಬಾರ್ದು ಅಂದರೆ ಗುರುವಿನ ಬಲ ಇರಬೇಕು. ವಿದ್ಯೆ ಬುದ್ಧಿ ಬೇಕು ಅಂತಲೇ ಗುರುಬಲ ಇರಬೇಕು. ಈ 5 ಬಲಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅಂದರೆ ಮಹಾಗುರುವಿನ ಆಶೀರ್ವಾದ ಆಗಬೇಕು. ನೋಡಿ, ಜಗತ್ತಿನಲ್ಲಿ ಎಲ್ಲ ಇದೆ, ಗುರುವಿನ ಅನುಗ್ರಹ ಇಲ್ಲ ಅಂದರೆ ವಿದ್ಯೆ ಬುದ್ಧಿ ಜ್ಞಾನ ಯೌವನ ಎಲ್ಲ ಇದೆ, ಆದರೆ ಅವನಿಗೆ ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗುರುವಿನಿಂದ ಸಿಗ್ನೇಚರ್ ಆಗಿಲ್ಲ ಆತ್ಮಕ್ಕೆ. ಒಂದು ಆತ್ಮ ಸತ್ತು ನರಕಕ್ಕೆ ಹೋಯ್ತಂತೆ. 80-90 ವರ್ಷ ಭೂಮಿ ಬದುಕಿದ್ದ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ನೋಡಿದ್ದಾನೆ ಆತ್ಮ. ಕೊನೆಗೆ ಚಿತ್ರಗುಪ್ತ ಲೆಡ್ಜರ್ ಓಪನ್ ಮಾಡಿ ನೋಡ್ತಾನೆ, ಈ ಆತ್ಮ ಇಂಡಿಯಾದಲ್ಲಿ ಇಂಥ ರಾಜ್ಯದಲ್ಲಿ ಇಂಥ ಊರಲ್ಲಿ ಇಂಥ ಏರಿಯಾದಲ್ಲಿ ಹುಟ್ಟಿ ಬೆಳೆದು 80 ವರ್ಷ ಬದುಕಿ ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿದ್ದ, ಒಳ್ಳೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ನೋಡಿದ್ದ. ಆದರೆ ಅವನಿಗೆ ಜೀವನದಲ್ಲಿ ಬರೀ ಭೋಗದಲ್ಲೇ ಇದ್ದವಿನ ಗುರು ಸ್ಮರಣೆ ಇಲ್ಲ, ಗುರುವಿನ ಆಶೀರ್ವಾದ ಇಲ್ಲ ಅಂದಾಗ ಯಮ ಹೇಳ್ತಾನೆ, ಗುರುವಿನ ಆಶೀರ್ವಾದ ಇಲ್ಲದಿರೋಂಥ ಈ ಆತ್ಮಕ್ಕೆ ನರಕಕ್ಕೆ ಕಳಿಸು ಅಂತ ಅಂತಾನೆ. ಗುರು ಸೇವೆ ಮಾಡಿಲ್ಲ ಇವನು, ನರಕಕ್ಕೆ ಹೋಗೋದಂತೆ. ಯಮಧರ್ಮರಾಜ ಯಮ ಹೇಳಿದ್ದ ಒಂದು, ಯಮನಿಗಿಂತ ಒಬ್ಬ ಇದ್ದಾನೆ ಯಮಧರ್ಮರಾಜ ಅಂತೇಳಿ. ಅವನು ಹೇಳ್ತಾನೆ, ಅರೆ ನೋಡಯ್ಯ, ಎಲ್ಲರೂ ಗುರುಗಳು ನಮಸ್ಕಾರ ಮಾಡಿದಾನ, ಗುರು ಸ್ಮರಣೆ ಮಾಡಿದಾನ, ಗುರು ದರ್ಶನ ಮಾಡಿದಾನ, ಹುಡುಕಿ ಅವನ 80 ವರ್ಷದ ಡೈರಿ ಪ್ರತಿಯೊಂದು ಪೇಜ್ ಓಪನ್ ಮಾಡಿ ಎಲ್ಲರೂ ಇದೆಯಾ ನೋಡಿದಾಗ ಚಿತ್ರಗುಪ್ತ ಮತ್ತೆ ಇನ್ನೊಂದು ಸಲ ನೋಡಿ ಸಾಕಾಗಿ ಯಮನಿಗೆ ಹೇಳಿದ್ದೇನೆ ಯಮಧರ್ಮರಾಜನಿಗೆ ಹೇಳ್ತಾನೆ, ಯಮಧರ್ಮರಾಜ ಎಲ್ಲೂ ಗುರು ಸ್ಮರಣೆ ಇಲ್ಲ, ಗುರುಗೆ ನಮಸ್ಕಾರ ಮಾಡಿಲ್ಲ, ಗುರುಗೆ ದಾನ ಕೊಟ್ಟಿಲ್ಲ, ಗುರುವಿನ ಬಗ್ಗೆ ಯಾವತ್ತೂ ಏನೂ ಮಾಡಿಲ್ಲ, ಅವನು ಬರೀ ಸ್ವಾರ್ಥಿ, ಬರೀ ಭೋಗಿ, ಅವನು ಯೋಗಿ ಆಗಿಲ್ಲ. ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಯೋಗಿ ಆಗ್ತಾನೆ. ಗುರುವಿನ ಆಶೀರ್ವಾದ ಇಲ್ಲ ಅಂದರೆ ಕಾರು ಸೈಟು ಮನೆ ಹುಡುಗ ಹುಡುಗಿ ಇಂಥೆಲ್ಲ ಮಜಾ ಮಾಡಿ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡಿ ಬಂದಿರೋ ಆತ್ಮ ಅಂತ ಹೇಳ್ತಾನೆ. ಆಗ ಯಮಧರ್ಮ ಹೇಳ್ತಾನೆ, ಇವನು ಇನ್ನು 84 ಲಕ್ಷ ಯೋನಿಗಳಲ್ಲಿ ಪ್ರಾಣಿಯಾಗುಡ್ಲಿ, 84 ಲಕ್ಷ ಯೋನಿಗಳಾದಮೇಲೆ ಅವನೇನಾದ್ರು ಗುರುದರ್ಶನ ಆಗಿದ್ದರೆ ಅವನಿಗೆ ಮನುಷ್ಯ ಜನ್ಮ ಕೊಡೋಣ, ಅಲ್ಲಿವರೆಗೂ ಅವನಿಗೆ ನರಕಕ್ಕೆ ಹಾಕಿ ಅಂತ ಯಮಧರ್ಮ ಸಿಗ್ನೇಚರ್ ಮಾಡಿಬಿಡ್ತಾನಂತೆ. ಇದನ್ನು ಕಪಿಲ ಮಹರ್ಷಿಗಳು ಒಂದು ಕಡೆ ತಮ್ಮ ದಿವ್ಯ ದೃಷ್ಟಿಯಲ್ಲಿ ಹೇಳಿ ಒಂದು ಕಡೆ ಬರೆದಿದ್ದಾರೆ. ಹಾಗೆ ಹೇಳ್ತಾರೆ, ಗುರುವಿನ ಅನುಗ್ರಹ ಇಲ್ಲ. ಅದೇ ಸಾಧೂನಾಂ ದರ್ಶನಂ ಪುಣ್ಯಂತಿ ಸ್ಪರ್ಶಂತೆ ಪಾಪನಾಶನಂ ಸಂಭಾಷಣಾಂ ಕೋಟಿತೀರ್ಥಂ ವಂದನಂ ಮೋಕ್ಷ ಸಾಧನಂ. ಈ 4 ಯಾರ ಜಾತಕದಲ್ಲಿಲ್ವೋ, ಬಯೋಡೇಟಾದಲ್ಲಿಲ್ವೋ ಅವರು 84 ಲಕ್ಷ ಜೀವರಾಶಿ ಹುಟ್ಟಬೇಕಂತೆ. ಮತ್ತೆ ಬರಬೇಕಾದ್ರೆ ಮನುಷ್ಯ ಜನ್ಮ 84 ಲಕ್ಷ ವೆಯ್ಟ್ ಮಾಡಬೇಕಂತೆ. ಈ ಥರ ದೋಷಗಳೇನಾದ್ರು ನಾವು ಮಾಡಿ ಗೊತ್ತಿಲ್ಲದೋ ನಾವು ಮಾಡಿ ಹುಟ್ಟಿಗೆ ಬಂದಿದ್ದೀವಿ. ಆದ್ದರಿಂದ ನಾನು ಕಳೆದೆಲ್ಲ ಸಂಚಿಕೆ ನೆನ್ನೆ ಸಂಚಿಕೆ ಹೇಳಿದಂಥ ಗುರುಶಾಪಗಳೇನೇನಿದೆಯೋ, ಪ್ರಜ್ಞಾಮೇಧ ಇವೆಲ್ಲ ಕಮ್ಮಿ ಆಗಿರ್ತದೆ ಜೀವನದಲ್ಲಿ, ಅದನ್ನೆಲ್ಲ ಕಳ್ಕೊಳ್ಬೇಕು ಅಂತಂದರೆ ಇದೇ ತಿಂಗಳು 10ನೇ ತಾರೀಕು ಗುರುವಾರ ದಿವಸ ಗುರುಪೂರ್ಣಿಮೆ ಬಂದಿದೆ. ಅಂಥ ಆತ್ಮಗಳಿಗೆ ಗುರುಬಲ ಬೇಕು, ಆಕ್ಸಿಡೆಂಟ್ ಆಗಬಾರ್ದು, ಆರೋಗ್ಯ ಬೇಕು, ಭೂತ ಪ್ರೇತಗಳು ಬರಬಾರ್ದು, ಎಲ್ಲ ದೋಷಗಳಿಗೆ ಮೃತ್ಯುಂಜಯ ಹೋಮ ಆಯುಷ್ ವೃದ್ಧಿಗೆ, ಭೂತ ಪ್ರೇತಗಳು ಬರಬಾರ್ದು, ಕಾಳಸರ್ಪ ದೋಷಕ್ಕೆ ನಿವಾರಣೆಗೆ ಲಕ್ಷ್ಮೀ ನರಸಿಂಹ ಹೋಮ, ಮತ್ತು ಶತ್ರುಬಾಧ ನಿವಾರಣೆಗೆ ಸುದರ್ಶನ ಹೋಮ, ಗುರುಶಾಪ ನಿವಾರಣೆಗೆ ದತ್ತಾತ್ರೇಯರ ಹೋಮ, ಸಪ್ತರ್ಷಿಗಳ ಹೋಮವನ್ನು ನಾವು ಈ 10ನೇ ತಾರೀಕು ಗುರುವಾರ ತುಮಕೂರಲ್ಲಿ ಆಚರಣೆ ಮಾಡ್ತಾಯಿದ್ವಿ ಗುರುಪೂರ್ಣಿಮೆ ಮಹೋತ್ಸವ ಪರವಾಗಿ. ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ತುಮಕೂರು ಶಾಖೆ ವತಿಯಿಂದ ಈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ 23ನೇ ವರ್ಷದ ಗುರುಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಕಳಶಕ್ಕೆ ದತ್ತಾತ್ರೇಯರು, ಗುರುಗಳಿಗೆ ಗುರುಗಳಾದಂಥ ದತ್ತಾತ್ರೇಯರು, ಮೃತ್ಯುಂಜಯ, ಸುದರ್ಶನ, ಲಕ್ಷ್ಮೀ ನರಸಿಂಹರ ಆವಾಹನೆ ಮಾಡಿ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರದಿಂದ ಅರ್ಚನೆ ಮಾಡಿ, ತದನಂತರ ನಾವು ಗಣಪತಿ ಹೋಮ, ದತ್ತಾತ್ರೇಯರು ಮತ್ತು ಲಕ್ಷ್ಮೀ ನರಸಿಂಹ, ಸುದರ್ಶನ, ಮೃತ್ಯುಂಜಯ ಹೋಮ, ಆರೋಗ್ಯ ಮತ್ತು ಮರಣಕಂಟಕ ದೋಷಗಳು ಯಾವುದೂ ಬರಬಾರ್ದು ಅನ್ನೋದಾಗಿದ್ದರೆ ಆ ಹುಣ್ಣಿಮೆ ದಿವಸ ಮಾಲಮಂತ್ರ, ಗಾಯತ್ರಿ ಮಂತ್ರ ಮತ್ತು ಮೂಲಮಂತ್ರದಿಂದ ಹೋಮ ಮಾಡಿ ಪೂರ್ಣಾವತಿ ಮಾಡಿ 2 ಗಂಟೆಗೆ ನಾವು ದತ್ತ ಭಿಕ್ಷೆ, ಗುರು ಭಿಕ್ಷೆ ಅಂತ ಕೊಡ್ತೀವಿ. ಆ ಭಿಕ್ಷೆಯನ್ನು ನೀವು ಪಡ್ಕೋಬೋದು. ಯಾರಿಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ವಿದ್ಯಾಭ್ಯಾಸ ತೊಂದರೆ, ವ್ಯಾಪಾರದಲ್ಲಿ ತೊಂದರೆ, ಗುರುವಿನ ಅನುಗ್ರಹ ಇಲ್ಲದೆ ಏಳಿಗೆ ಆಗೋದಿಲ್ಲ. ಈ ಥರ ದೋಷನ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ನೀವು ಮನೇಲೇ ಈ ಪೂಜೆ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ನಿಮಗೋಸ್ಕರ ನಾವೆಲ್ಲ ಭಿಕ್ಷೆ ಬೇಡಿ, ಒಬ್ಬೊಬ್ಬರ ಹತ್ರ ಭಿಕ್ಷೆ ಬೇಡಿ ಇವತ್ತು ನಾವು ತುಮಕೂರಿನಲ್ಲಿ ಗುರುವಾರ ದಿವಸ ಈ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವಾಗಿ ಉಚಿತವಾಗಿ ನಡೆಸ್ತಾ ಇದ್ದೀವಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಭಿಕ್ಷಾ ಕೇಂದ್ರದಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ಯಾರ ಮನೆಯಲ್ಲೂ ಗುರುಶಾಪ ಇರೋರು ಇರಬಾರ್ದು. ಗುರುಶಾಪ ಮುಕ್ತರಾಗಿರುವಂಥ ಒಂದು ಕುಟುಂಬ ಪ್ರತಿ ಮನೆಯಲ್ಲೂ ಇರಬೇಕು. ಎಲ್ಲಿ ಎಲ್ಲರ ಮನೆ ಗುರುಶಾಪ ನಿವಾರಣೆ ಆಯಿತು, ದೇಶ ಭಾಳ ಸಮೃದ್ಧಿ ಆಗುತ್ತೆ. ಎಲ್ಲಿ ಗುರುಶಾಪ ಗುರಿ ಆಗುತ್ತೋ, ಎಲ್ಲಿ ಗುರುಶಾಪ ಇರ್ತದೋ ಬಲ ಕಮ್ಮಿಯಾಗಿ ನಮ್ಮ ವಂಶ, ರಾಷ್ಟ್ರ, ಗ್ರಾಮ ಎಲ್ಲವೂ ಹಾಳಾಗೋಗ್ಬಿಡ್ತದೆ. ಅದರಿಂದ ಪ್ರತಿ ವರ್ಷ ನಾವು ಒಂದೊಂದು ಕಡೆ ಗುರುಪೂರ್ಣಿಮೆಯನ್ನು ಈ ಭಿಕ್ಷೆ ಬೇಡಿ ಮಾಡ್ತಾಯಿದ್ದೀವಿ. ಈ ವರ್ಷ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲಿ ನಡೆಯುತ್ತೆ ನಾ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ. ಈ ಗುರುಪೂರ್ಣಿಮೆಯನ್ನು ಸಿದ್ಧಿವಿನಾಯಕ ಸಮುದಾಯ ಭವನ ಅಂಥೇಳಿ
ವಿನಾಯಕ ನಗರ ಅಂಥೇಳಿ 3ನೇ ಕ್ರಾಸಲ್ಲಿ ಈ ಸಮುದಾಯ ಭವನ ಇದೆ. ರೈಲ್ವೆ ಸ್ಟೇಷನ್ಗೂ ಬಸ್ ಸ್ಟ್ಯಾಂಡ್ಗೂ ಹತ್ರ ಇದೆ. ಇದು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ ಸಂಕಲ್ಪ ಮೂಲಕ. ಮತ್ತು ಅವತ್ತು ನಾನು ಕೆಲವು ತಂತ್ರಗಳನ್ನು ಮಾಡಿಸ್ತೀನಿ. ಆ ತಂತ್ರದಿಂದ ನಿಮಗೆ ಭಾಳಷ್ಟು ಅನುಕೂಲಗಳಾಗ್ತದೆ. ಮರಣಕಂಟಕ ದೋಷ, ಶತ್ರುಬಾಧೆ, ಸರ್ಪದೋಷ, ಕಾಳಸರ್ಪದೋಷ, ದುಷ್ಟಶಕ್ತಿಗಳ ಬಾಧೆ ಇವನ್ನೆಲ್ಲ ತೆಗೆಯೋದು ಹೇಗೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಇದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಾವು ತುಮಕೂರಿನಲ್ಲಿ 10ನೇ ತಾರೀಕು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಉಚಿತವಾಗಿ ಮಾಡ್ತಿರೋದ್ರಿಂದ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರೋದ್ರಿಂದ ನೀವೆಲ್ಲರೂ ಬಂಧು ಮಿತ್ರ ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಯಾವುದೇ ತಾಯಿ ಶಾಪ ಇದ್ದರೆ, ತಂದೆ ಶಾಪ ಇದ್ದರೆ, ಕುಲದೇವರ ಶಾಪ ಇದ್ದರೂ ಪರವಾಗಿಲ್ಲ, ಗುರು ಶಾಪ ಇರಬಾರ್ದು, ಗುರು ದ್ರೋಹ ಇರಬಾರ್ದು. ಚಂಡಾಳರಾಗಿ ಬಿಡ್ತಾರೆ ಮಕ್ಕಳು, ಚಂಡಾಳ ವಂಶರಾಗಿಬಿಡ್ತಾರೆ. 40 ವರ್ಷ ಚೆನ್ನಾಗಿ 40 ವರ್ಷ ಆದ ತಕ್ಷಣ ಚಂಡಾಳ ಆಗಿಬಿಡ್ತಾನೆ. ಬಟ್ಟೆ ಎಲ್ಲ ಹರ್ಕೊಂಡು, ಕೂದೆಲ್ಲ ಬಿಟ್ಕೊಂಡು, ಸ್ನಾನ ಮಾಡಿ ಎಷ್ಟೋ ವರ್ಷ ಆಗಿರುತ್ತೆ. ಬೀದಿಲಿ ಪಾಳು ಬಿದ್ದ ಜಾಗದಲ್ಲಿ ಸಿಕ್ಕಿರೋದು ಬೀದಿ ಬಿಸಾಕಿ ತಿನ್ಕೊಂಡು ಹುಚ್ಚುಚ್ಚಾಗಿ ಅಲಿತಾ ಇರ್ತಾರೆ. ಅದು ಚಂಡಾಳ ಯೋಗ ಅಂತೇಳಿ. ಬಟ್ಟೆನೇ ಇಲ್ಲದೆ ಓಡಾಡ್ತಾ ಇರೋದು ರಾಹು ಚಂಡಾಳ ದೋಷ ಅಂತೇಳಿ. ಅದರಿಂದ ಗುರು ಚಂಡಾಳ ದೋಷ, ರಾಹು ಚಂಡಾಳ ದೋಷ ನಿವಾರಣೆ ಆಗಬೇಕು ಅಂತಂದರೆ ಈ ಒಂದು ಕಾರ್ಯಕ್ರಮ, ಯುಗಾದಿ ಮತ್ತು ದೀಪಾವಳಿ ಆಚರಣೆ ಮಾಡ್ತೀವಿ. ಅದೇ ಥರ ಈ ಗುರುಪುಣ್ಯ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಎಲ್ಲ ದೋಷಕ್ಕೆ ಸುಲಭವಾಗಿ ನಿವಾರಣೆ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಈ ಗುರುಪೂರ್ಣಿಮೆ. ತಾವೆಲ್ಲರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಹೇಳೋ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ರ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆ ನಿಮ್ಮನ್ನು ಭೇಟಿ ಮಾಡಿ, ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಅಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.